ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾನು ಹೇಳಿದ್ ಸರಿನೇ. ನಾವು ಅಪ್ಪನ ಕಾಪಾಡ್ದವ್ರನ್ನ ನಾನು ಮಾತಾಡಿಸ್ಲಿಲ್ಲ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ತಪ್ಪಾಗತ್ತೆ. ನಾನು ಇವಾಗಲೇ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಥ್ಯಾಂಕ್ಸ್ ಹೇಳಿ ಪರಿಚಯ ಮಾಡ್ಕೊಂಡು ಬರ್ತೀನಿ. ಬೇಡ ಅನ್ಸುತ್ತೆ, ಇಷ್ಟೊತ್ತಲ್ಲಿ ಅವ್ರು ಮಲಗಿರ್ತಾರೆ. ಸುಮ್ಮನೆ ನಾನೇ ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗೆ ಆಗತ್ತೆ. ಆದರೂ ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನಿಸ್ತಾನೆ ಇಲ್ವಲ್ಲ. ಹೆಂಗೆ ಥ್ಯಾಂಕ್ಸ್ ಹೇಳಿ? ಈ ಲೆಟರ್ನ ತನಗೆ ಕೊಟ್ಟು ಅವ್ರಿಗೆ ತಲುಪಿಸೋದಕ್ಕೆ ಹೇಳ್ತೀನಿ. ಈ ಲೆಟ್ರ್ ಬೇಡ ಅಂತ ಅನ್ಸುತ್ತೆ. ಒಂದೇ ಮನೇಲಿ ಇದ್ಕೊಂಡು ಈ ರೀತಿ ಲೆಟ್ರ್ ಕೊಟ್ಟರೆ ತಪ್ಪಾಗತ್ತೆ. ನೋಡಿದ್ಯಾ ಜಾನು, ನಿಮ್ಗೆ ಈ ರೀತಿ ಆಯಿತು ಅಂತ ಗೊತ್ತಾದ್ಮೇಲೆ ನಾನು ಯಾರನ್ನು ನೋಡಬೇಕು, ಯಾರನ್ನು ಮಾತಾಡಿಸ್ಬೇಕು ಅಂತ ಅನಿಸ್ತಾನೆ ಇಲ್ಲ. ನೀನು ಇಲ್ಲದೆ ಇರ್ಬೋದು, ಆದರೆ ನೀನು ಯಾವತ್ತೂ ನಾನು ಮರೆಯೋದಕ್ಕಾಗಲ್ಲ. ನೀನು ನನ್ನ ಕಣ್ಣೊಳಗೆ ತುಂಬಿಕೊಂಡಿದ್ಯಾ ಜಾನು. ನಿನ್ನ ಬಿಟ್ಟು ಬೇರೆ ಏನು ಬೇಡ ಅಂತ ಅನಿಸ್ತಿದೆ. ಈ ಜಗತ್ತೇ ಬೇಡ ಅಂತ ಅನಿಸ್ತಿದೆ. ನೀನು ಹಿಂಗ್ ಕೂತ್ಕೊಬಿಟ್ಟಿದೀಯ? ನಿದ್ದೆ ಬರ್ನಿಲ್ವೇ? ನಿದ್ದೆ ಗೆಡ್ಬಿಡ ಕಣಮಿ, ನಿನ್ನ ಅಂದ ಹಾಳಾಗೋಯ್ತದೆ. ಮುಚ್ಚಿ ಬಾಯ್ನ. ಬೇಡ್ದೇವ್ದನ್ನೇ ಒದರ್ತಾ ಇರ್ತಾರೆ. ಬೇಕಾಗಿರೋ ಕೆಲಸ ಒಂದು ಮಾಡಲ್ಲ ನೀವು. ಅಲ್ಲ ರೀ, ನನ್ಗೊಂದು ಡೌಟ್ ಇದೆ. ನೀವು ನಿಜವಾಗ್ಲೂ ಇವ್ರ ಮಗನೇನಾ? ಇಲ್ಲೋ, ಇದ್ಯಾಕಮ್ಮಿ ಹಿಂಗ್ ಕೇಳ್ತಾ ಇದೀಯ? ಇನ್ನೇನಂತ ಕೇಳ್ಬೇಕು ನಾನು? ಮೊದ್ಲೆಲ್ಲ ನೋಡಿದ್ರೆ ಯಾವ ಆಸ್ತಿ ತಗೊಂಡ್ರು ಅದನ್ನೆಲ್ಲ ಸಿದ್ದು ಹೆಸರಿಗೆ ಬರ್ದಿಡ್ತಾ ಇದ್ರು, ಇಲ್ಲ ಮಾವ ಅದನ್ನ ಅವ್ರ ಹೆಸರಿಗೆ ಬರ್ಸ್ಕೊಂಡ್ಬಿಡ್ತಾ ಇದ್ರು. ಈಗ ನೋಡಿದ್ರೆ ಮಗಳ ಹೆಸರಿಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲ ರೀ, ನಿಮ್ಗೆ ಅಂತ ಇದುವರೆಗೂ ಏನಾದ್ರೂ ಮಾಡಿದಾರೆ ಇವರು? ಯಾಕ್ರಿ, ಯಾಕೆ ನಿಮ್ಗೇನು ಕೊಡಲ್ಲ ಇವರು? ನನಗೆ ಗೊತ್ತಾಗ್ಬೇಕು ಇವತ್ತು, ಹೇಳಿ. ನೀಲು, ಅಲ್ಲ ರೀ, ಆ ಮನೇನ ನಮ್ಗೆ ಅಂತ ತಾನೇ ಮೊದಲು ಕೊಟ್ಟಿದ್ದು. ಆಮೇಲೆ ನೋಡಿದ್ರೆ ಆ ಮನೇನ ನೋಡ್ಕೊಂಡ್ ಬರೋದಕ್ಕೆ ಅವಳನ್ನ ಕಳ್ಸಿದ್ರು. ಈಗ ನೋಡಿದ್ರೆ ಅದನ್ನ ಅವಳ ಹೆಸರಿಗೆ ಮಾಡ್ಕೊಟ್ಟಿದ್ದಾರೆ. ಗೊತ್ತು ರೀ, ನನಗೆಲ್ಲ ಗೊತ್ತು. ನಿಮ್ಮಪ್ಪ ನಿಮ್ಮ ಹೆಸರಿಗೆ ಏನೂ ಮಾಡಲ್ಲ, ನಿಮ್ಗೊಂದು ಬಿಡುಗಾಸನ್ನು ಕೊಡಲ್ಲ. ಯಾವಾಗ ನಿಮ್ಗೆ ಇದು ಅರ್ಥ ಆಗುತ್ತೋ ಏನೋ. ನನಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ನೀಲು, ಯಾಕಮ್ಮಿ ಯಾವಾಗ್ಲೂ ಹಿಂಗ್ ವಟ 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 ಅಂತ ಇರ್ತೀಯ? ನನ್ನ ಮಾತನ್ನು ಓಸಿ ತಕಳಮ್ಮಿ. ಹಿಂದೆ ಮುಂದೆ ವಿಷಯ ಗೊತ್ತಲ್ದೆ ಏನೇನೋ ಮಾತಾಡ್ಬೇಡ. ಅಲ್ಲ ಕಣಮ್ಮಿ, ಯಾಕೆ ನಿಂಗೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಅಂತೀನಿ? ಅವನು ನನ್ನ ತಮ್ಮ, ಅವಳು ನನ್ನ ತಂಗಿ ಅಲ್ವೇ? ಅವ್ರು ನನ್ನ ಹೊಂದ್ಬಿಟ್ಟಿಲ್ವೇ? ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಕಣಮ್ಮಿ. ಕೊಡಿಸ್ಲಿ ಬಿಡು, ಏನಾದದು? ಹಿಂಗೆ ಅವರು ಕೊಡಿಸ್ಲಿ ಇವರು ಕೊಡಿಸ್ಲಿ ಅಂತ ನೀವು ಅನ್ಕೊಂಡೇ ಇರಿ. ಕೊನೆಗೆ ನಿಮಗ್ ಕೊಡ್ತಾರೆ ಚಿಪ್ಪನ್ನ. ಇಲ್ಲೂ ಅಪ್ಪ ಅಮ್ಮನ ಸಂಪಾದನೆ ನಂಬ್ಕೊಂಡು ಬದುಕಕ್ಕಾಯ್ತದೆ ನಮ್ಮಿ. ನಾವು ಏನಾರ ಮಾಡಬೇಕು, ನಾವೇ ದುಡ್ದು ನಮ್ಮ ಬದುಕನ್ನು ಕಟ್ಕೋಬೇಕು. ಅಪ್ಪ ಅಮ್ಮನ ಆಸ್ತಿ ಎಲ್ಲ ಬರೋ ಟೈಮಿಗೆ ಬಂದೇ ಬರ್ತದೆ. ಅದು ಬಂದಾಗ ನೀನೇ ತಗೊಳ್ಳಿವಂತೆ. ಅದು ಬಿಟ್ಬಿಟ್ಟು ಇವಾಗಲೇ ಬೇಕು, ನಾಳಿಕೆ ಬೇಕು ಅಂತ ಹಿಂಗೆ ವಟ 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 ಅಂತ ಬಾಯಿ ಬಿಡ್ಕೋಬೇಡ. ಸುಮ್ ಬಿದ್ಕೋ. ಛೇ, ಅದೇನು ಹಣೆ ಬರೋನೋ ಏನೋ.
ಈ ಮನೆ ನನ್ನ ಕಂಟ್ರೋಲಿಗೆ ತಗೋಬೇಕು ಅಂತ ಅದ್ ಎಷ್ಟೇ ಪ್ರಯತ್ನ ಪಟ್ಟರು ಒಂದು ಪ್ಲಾನ್ ವರ್ಕೌಟ್ ಆಗ್ತಿಲ್ಲ. ಛೇ, ಮೇಡಮ್ರೆ, ಇದೆಲ್ಲ ನಂಗೆ ಕನಸು ನನಸು ಒಂದು ಗೊತ್ತಾಯ್ತಾ ಇಲ್ಲ. ನನ್ನ ಜೀವನದಾಗೆ ಹೆಂಗಿರ್ಬೇಕು ಅಂತ ಆಸೆ ಪಟ್ಟಿದ್ನೋ ನಿಧಾನಕ್ಕೆ ಹಂಗಂಗೆ ಆಯ್ತಾ ಇದೆ. ಎಲ್ಲ ದೇವ್ರದೇ. ಮೇಡಮ್ರೆ, ಅಲ್ಲ ನಾವೇನೋ ಇಲ್ಲೇ ಇದ್ಬಿಡಮ್ಮ ಅನ್ಕೊಂಡ್ಮೋ, ಆದರೆ ಈಗ ಮನೆ ಕೊಡೋದಿಲ್ಲಿ. ಅದನ್ನ ನನ್ನನ್ನು ಕೇಳಿದ್ರೆ ಹೇಗೆ? ನಿಮ್ಮ ಜಾಗ ನೀವು ಹೇಳಬೇಕು. ಮೇಡಮ್ರೆ, ಅಲ್ಲಿ ಒಂದು ತೋಟದ ಮನೆ ಇದೆ, ಅಲ್ಲೂ ಮನಿಕೋಬೋದು. ಅದು ಬಿಟ್ರೆ ಆ ಕಡೆ ಒಂದು ದೊಡ್ಡ ಆಲದ ಮರ ಇದೆ. ಈಗ ಮಧ್ಯಾಹ್ನ ರೈತರು ಕೆಲಸ ಮಾಡಿದ್ಮೇಲೆ ಊಟ ತಿಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಮನಿಕೋತಾರೆ, ಅಲ್ಲೂ ಮನಿಕೋಬೋದು. ನಿಮ್ಗೆ ಹೆಂಗಂದ್ರೆ ಹಂಗೆ ಮೇಡಮ್ರೆ, ಯೋಚನೆ ಮಾಡಿ. ಅಲ್ಲ ಎಲ್ಲೂ ಮನಿಕೋದ್ ಬೇಡ, ಇಲ್ಲೇ ಆರಾಮಾಗಿ ಜಾಗರಣೆ ಮಾಡಮ್ಮ ಅಂದರೆ ಅದು ಸರಿಯೇ. ಸಿದ್ದು ಅವರೇ, ಜಾಗರಣೆ ಮಾಡೋದೆಲ್ಲ ಏನೂ ಬೇಡ. ಆದರೆ ನೀವೀಗ ಹೇಳಿದ್ರಲ್ಲ, ಅಲ್ಲಿ ಹೋಗೋದು ಬೇಡ. ಮತ್ತಿನ್ನೆಂಗೆ ಮೇಡಮ್ ಅವರೇ? ಸಿದ್ದು ಅವರೇ, ರೈತರು ಹೊಲ ಕಾಯಕ್ಕೆ ಅಂತ ಎತ್ತರ ಜಾಗದಲ್ಲಿ ಒಂದು ಪುಟ್ಟು ಗುಡ್ಸಲ್ ಕಟ್ಸ್ಕೊಂಡಿರ್ತಾರಲ್ಲ, ಅಲ್ಲಿ ಹೋಗಿರಣ್ವಾ? ಅಪ್ಪ ಮೇಡಮ್ ಅವರೇ, ಅಲ್ಲ. ಯಾಕೆ, ನಿಮಗೆ ಇಷ್ಟ ಇಲ್ವಾ ಸಿದ್ದು ಅವರೇ? ಇಷ್ಟ ಇಲ್ವಾ? ನಂಗೆ ಅದೆಲ್ಲ ಇಷ್ಟ ಮೇಡಮ್ ಅವರೇ. ಅದ್ರನ್ನ ಯಾಕೆ ಮನಿಕೊಂದು ಕಣ್ಮಿಟಿಕ್ಸ್ದಂಗೆ ಆಕಾಶ ನೋಡ್ತಾ ಮಲಿಕೊಂಡ್ರೆ ಆ ಸ್ವರ್ಗನೇ ಭೂಮಿ ಮ್ಯಾಕ್ ಇಳ್ದಂಗೆ ಇರ್ತದೆ ಮೇಡಮ್ ಅವರೇ. ಅದ್ ಸರಿ ಸಿದ್ದು ಅವರೇ, ರಾತ್ರಿ ಹೊತ್ತು ಹೀಗೆ ತೋಟದಲ್ಲಿ ನಿಮಗೆ ಭಯ ಆಗಲ್ವಾ? ಭಯನಾ? ಏನ್ ಮೇಡಮ್ ಅವರೇ ಎದ್ರಕೊಂಡ್ಬಿಟ್ರಿ? ಸುಮ್ಮನೆ ತಮಾಷೆ ಮಾಡಿದೆ. ಭಯ ಏನಕ್ಕೆ ಆಯ್ತದ ಮೇಡಮ್ ಅವರೇ? ಇನ್ನು ನಂಗೆ ಖುಷಿ ಆಯ್ತದೆ. ಇಷ್ಟೊತ್ತಲ್ಲಿ ಮಿಡ್ತೆಗಳು ಕೂಗ್ತಾವಲ್ವಾ, ಕೇಳಿಸ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.